ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕಾರ್ ಟಿ ಟಿ ಫೈನಲ್ ಕೀ ಆನ್ಸರ್ಸ್, ಅಬ್ಜೆಕ್ಷನ್ಸ್, ನಿಮಗೆ ಸಾಕಷ್ಟು ಡೌಟ್ಸ್ ಕೂಡ ಇರ್ತವೆ ಎಲಿಜಿಬಿಲಿಟಿ ಮಾರ್ಕ್ಸ್ ಬಗ್ಗೆ. ಅದನ್ನ ನಮಗೆ ಕ್ಲಾರಿಟಿ ಕೊಡ್ತೀನಿ. ಪದೇ ಪದೇ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಬಟ್ ಅಭ್ಯರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ, ಮತ್ತೆ ಅದನ್ನ ಕ್ಲಾರಿಟಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ನಾನು ಇದು ನೋಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ಇದೆ. ನಾನು ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್, ಇದು ಅಫಿಷಿಯಲ್ ಎಜುಕೇಶನ್ ಪೋರ್ಟಲ್. ಅಂಡ್ ನಿಮಗೆ ಅನದರ್ ಇದೆ ಕಾರ್ ಟಿ ಟಿ, ಇದು ಅಲ್ಲಿ ನೀವು ನೋಡ್ಕೋಬಹುದು. ಬಟ್ ಇದು ಮೇನ್ ಅಫಿಷಿಯಲ್ ವೆಬ್ಸೈಟ್. ಯಾಕಂದ್ರೆ ನಾನು ಕಾಲ್ ಮಾಡಿದ್ರೆ ಇಲ್ಲಿ ನಿಮಗೆ ಇಲ್ಲಿ ಆಪ್ಷನ್ಸ್ ಕಾಣುತ್ತೆ ನೋಡಿ. ನಿಮಗೆ ಬೀಡ್ ಕೂಡ ಇಲ್ಲೇ ಇದೆ. ಪ್ರಕಟಣೆ ಏನಾದ್ರು ಮಾಡಿದ್ರೆ ಕೂಡ ಎಲ್ಲ ಇರುತ್ತೆ. ಕೌನ್ಸಿಲಿಂಗ್, ಪ್ರಮೋಷನ್, ರೀಚಾರ್ಜ್ ಬಗ್ಗೆ ಎಲ್ಲ ಕೂಡ ಇರುತ್ತೆ. ಡಿವಿಷನ್ ಕೂಡ ಇರುತ್ತೆ, ಎಲ್ಲ ಕೂಡ ಇರುತ್ತೆ. ಅಲ್ಲಿ ನಿಮಗೆ ನೋಡಿದ್ರೆ ಕಾರ್ ಟಿ ಟಿ 2025 ಫೈನಲ್ ಕೀ ಆನ್ಸರ್ಸ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಲೈಕ್ ಲಾಸ್ಟ್ ಟೈಮ್ ಫೈನಲ್ ಕೀ ಆನ್ಸರ್ಸ್ ನ ಕೊಟ್ಟು ನಿಮಗೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಟೈಮ್ ಬಗ್ಗೆ ಅದು ಓಪನ್ ಆಗುತ್ತೆ ವೆಬ್ಸೈಟ್. ಇಲ್ಲಿ ನಿಮಗೆ ಲೇಟೆಸ್ಟ್ ನ್ಯೂಸ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಮಾಡಿದಾಗ ನಿಮಗೆ ಇಲ್ಲಿ ಶೋ ಮಾಡುತ್ತಾ ಇತ್ತಾ. ಇಲ್ಲಿ ನೀವು ನಿಮ್ಮ ಫೈನಲ್ ಕೀ ಆನ್ಸರ್ಸ್ ನ ನೋಡಬಹುದು. ಫೈನಲ್ ಕೀ ಆನ್ಸರ್ಸ್ ನ ನೋಡಿದ್ರೆ ನಿಮಗೆ ಆಗ ನಿಮ್ಮ ಮೈಂಡಲ್ಲಿ ಪಕ್ಕ 100% ಕ್ಲಾರಿಟಿ ಬರುತ್ತೆ. ನಿಮ್ದು ಇಷ್ಟು ಅಂಕ ಬರುತ್ತೆ ಅಂತ, ನಾನು ಎಲಿಜಿಬಲ್ ಆಗ್ತೇನೆ ಅಲ್ವಾ ಅಂತ ಹೇಳಿ ಇದರಲ್ಲಿ ನೋಡಬಹುದು ಈ ಅಫಿಷಿಯಲ್ ವೆಬ್ಸೈಟ್ ನ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಯಾಕಂದ್ರೆ ಈ ವೆಬ್ಸೈಟ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಡೈಲಿ ಗೊತ್ತಾಗುತ್ತೆ. ಅಂಡ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿದ್ರೆ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಏನಾದ್ರು ಅಪ್ಡೇಟ್ ಬಂದಿದ್ರೆ ಅಂತ. ಸಾಧ್ಯತೆಗಳು ಅಟ್ಲೀಸ್ಟ್ 1 ವೀಕ್ ಸಾಧ್ಯತೆ ಕೂಡ ಇತ್ತು. ನೋಡೋಣ, ಪ್ರಾಬಬಲಿ ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಎಕ್ಸ್ಪೆಕ್ಟೆಡ್ ಮಾಡ್ಬೋದು. ಬಟ್ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಇನ್ನೂ ಲೇಟ್ ಆಗುತ್ತೆ, ಎಂಡ್ಗೆ ಹೋಗ್ಬೋದು ಕೀ ಆನ್ಸರ್ಸ್ ಅಂತ. ನೋಡೋಣ. ಬಟ್ ನಿಮಗೆ ರಿಸಲ್ಟ್ ಜನವರಿ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದೀವಿ. ಬಟ್ ಕೀ ಆನ್ಸರ್ಸ್ ನ ಅಟ್ಲೀಸ್ಟ್ 1 ವೀಕ್ ಅಥವಾ 15 ಡೇಸ್ ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅಧಿಕೃತವಾಗಿ ಪ್ರಕಟಣೆ ಮಾಡಿದಾಗ ನಿಮಗೆ ಈ ವೆಬ್ಸೈಟ್ ಅಲ್ಲಿ ನಿಮಗೆ ಲೇಟೆಸ್ಟ್ ನ್ಯೂಸ್ ಈ ಟ್ಯಾಬ್ ಅಲ್ಲಿ ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ನೀವು ಬೇಕಾದ್ರೆ ಕ್ಲಿಕ್ ಮಾಡಿ ನಿಮ್ಮ ಫೈನಲ್ ಕೀ ಆನ್ಸರ್ಸ್ ನ ನೋಡಬಹುದು. ಆಗ ನಿಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ, ಎಲಿಜಿಬಿಲಿಟಿ ಆಗುತ್ತೆ ಅಲ್ವಾ ಅಂತ. ಆಲ್ರೆಡಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಏನಂದ್ರೆ ಆಲ್ರೆಡಿ ನೀವು ನೋಡಿ, ಆಲ್ರೆಡಿ ನಿಮಗೆ ಟೆಂಪ್ರರಿ ಅಂದ್ರೆ ಈ ಆಲ್ರೆಡಿ ಬಿಟ್ಟಿರೋ ಕೀ ಆನ್ಸರ್ಸ್ ನೋಡಿ ನಿಮಗೆ ಒಂದು ಮಾಹಿತಿ ಗೊತ್ತಾಗಿರುತ್ತೆ, ನಂದು ಎಷ್ಟು ಬರ್ಬೋದು ಅಂತ ಅಂದಾಜಿನ ಮೇಲೆ ನೋಡಿಕೊಳ್ಳಿ. ಬಟ್ ಇಲ್ಲಿ ಎಷ್ಟು ಗ್ರೇಸ್ ಕೃಪಾಂಕ ಏನಾದ್ರು ಕೊಟ್ಟು ಎಷ್ಟು ಕ್ವಶನ್ಸ್ ಡಿಲೀಟ್ ಆಗ್ತವೆ ಅನ್ನೋದು ಮೇನ್ ಆಗುತ್ತೆ. ಅದ್ರ ಮೇಲೆ ನಿಮ್ಮ ಎಲಿಜಿಬಿಲಿಟಿ ಮ್ಯಾಟರ್ ಆಗೋ ಕಾರಣ ಸಾಕಷ್ಟು ಅಭ್ಯರ್ಥಿಗಳು ಅದನ್ನ ಕಾಯ್ತಾ ಇದ್ದೀರಾ. ಅದು ಫೈನಲ್ ಕೀ ಬಿಟ್ರೆ ನಿಮಗೆ ಈ ವೆಬ್ಸೈಟ್ ಅಲ್ಲಿ ಗೊತ್ತಾಗುತ್ತೆ. ಈ ವೆಬ್ಸೈಟ್ ಅಲ್ಲಿ ಗೊತ್ತಾದ್ರೆ ನೀವು ನಂತರ ಬೇಕಾದ್ರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡಿದ ನಂತರ ನಿಮಗೆ ಯಾವುದು ಏನು ಎತ್ತ ಅಂತ ಹೇಳಿ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಆಗ ನೀವು ಎಲ್ಲ ರೀತಿ ಸೂಕ್ತವಾದ ತಯಾರಿ ಮಾಡ್ಕೋಬಹುದು. ಲೈಕ್ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ, ಎಲಿಜಿಬಿಲಿಟಿ ಆಗ್ತೀರಾ ಇಲ್ವಾ ಅಂತ. ಬಟ್ ನೀವು ಕಾಯ್ಬೇಕಾಗುತ್ತೆ. ಟೈಮ್ಸ್ ಏನಂದ್ರೆ ನೀವು ಒಂದು ಟೈಮ್ಸ್ ಏನಾಗುತ್ತೆ, ಮಿಸ್ಟೇಕ್ಸ್ ಕೂಡ ಆಗಿರುತ್ತೆ. ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಕೂಡ ಮಾಡೋದಿಲ್ಲ. ಟೈಮ್ಸ್ ಸರಿಯಾಗಿ ಮಾಹಿತಿ ಇರೋದಿಲ್ಲ. ನಂತರ ರಿಸಲ್ಟ್ ಬಂದ ನಂತರ ನಿಮಗೆ ಗೊತ್ತಾಗುತ್ತೆ. ರಿಸಲ್ಟ್ ಬಂದ ನಂತರ ನಿಮಗೆ ಕಾರ್ ಟಿ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಿರೋ ಹಾಗೆ ನೆಕ್ಸ್ಟ್ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇರ್ತವೆ. ಅಂಡ್ ನೀವು ಸರ್ಕಾರಿ ಟೀಚರ್ಗಳು ಕೂಡ ಆಗ್ಬೋದು. ಅದಕ್ಕೆ ಕೂಡ ಅಪ್ಲಿಕೇಶನ್ ಬಿಟ್ರೆ ನೀವೇ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. ಅಷ್ಟೆಲ್ಲ ಮಾಹಿತಿ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ. ಇನ್ನು ಎಲಿಜಿಬಿಲಿಟಿ ಪರ್ಸೆಂಟೇಜು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. OBC ಅಂಡ್ ಅದರ್ಸ್ 60%, SC ST ಕೆಟಗರಿ ಬಂದ್ಬಿಟ್ಟು 55% ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. ಅಷ್ಟು ತೆಗೆದ್ರೆ ನೀವು ಆರಾಮಾಗಿ ನೀವು ಪಾಸ್ ಆಗಿ ಎಲಿಜಿಬಲ್ ಕೂಡ ಆಗ್ತೀರಾ. ಇದು ಎಲಿಜಿಬಿಲಿಟಿ ಪರ್ಸೆಂಟೇಜ್ ಕೂಡ ಆಗಿರುತ್ತೆ. ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಮಾಡ್ತೀನಿ, ಯಾಕಂದ್ರೆ ಸಾಕಷ್ಟು ಜನಕ್ಕೆ ಡೌಟ್ ಕೂಡ ಇದೆ. ಅಂಡ್ ಇನ್ನ ಮೇನ್ ಡೌಟ್ ಅಬ್ಜೆಕ್ಷನ್ ಬಗ್ಗೆ ಆಯ್ತಾ. ಅಬ್ಜೆಕ್ಷನ್ ಸಲ್ಲಿಸಿದವರಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅಂತ ಕೇಳ್ತಾ ಇದ್ರೆ, ನಾನು ಪದೇ ಪದೇ ವಿಡಿಯೋ ಕೂಡ ಮಾಡಿ ಹೇಳಿದ್ದೆ. ಇಲ್ಲಿ ನಿಮಗೆ ಒಬ್ಬರಿಗೆ ಒಂದು ರೀತಿ, ಇನ್ನೊಬ್ಬರಿಗೆ ಒಂದು ರೀತಿ ಮಾಡೋಕ್ ಆಗೋದಿಲ್ಲ. ಎಲ್ಲರಿಗೂ ಒಂದೇ ರೀತಿ ಟ್ರೀಟ್ ಮಾಡಬೇಕು. ಸಂವಿಧಾನ ಇರೋದು, ನಿಯಮ ಇರೋದು ಎಲ್ಲರಿಗೂ ಒಂದೇ. ಇಲ್ಲಿ ಅಬ್ಜೆಕ್ಷನ್ ಸಲ್ಲಿಸಿದವರಿಗೆ ಮಾತ್ರ, ಅಬ್ಜೆಕ್ಷನ್ ಯಾರು ಸಲ್ಲಿಸಿಲ್ಲ ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅಂತ ಆ ರೀತಿ ಇಲ್ಲ. ಅಬ್ಜೆಕ್ಷನ್ ಯಾಕೆ ಸಲ್ಲಿಸಿ ಅಂತ ನಾವು ಹೇಳೋದಂದ್ರೆ, ಇದು ಜಾಸ್ತಿ ರೀಚ್ ಆಗುತ್ತೆ. ಲೈಕ್ ಹೆಚ್ಚು ಜನ ಅಬ್ಜೆಕ್ಷನ್ ಸಲ್ಲಿಸಿದ್ರೆ ಅವ್ರಿಗೆ ರೀಚ್ ಆಗುತ್ತೆ. ಅವರು ಇನ್ನೊಂದು ಬಾರಿ ವೆರಿಫೈ ಮಾಡಬಹುದು, ಇಷ್ಟೊಂದು ಜನ ಅಬ್ಜೆಕ್ಷನ್ ಸಲ್ಲಿಸಿದ್ದಾರೆ, ಇಷ್ಟೊಂದು ಪ್ರೂಫ್ ನ ಕೊಟ್ಟಿದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಹೇಳ್ತಾ ಇದೀವಿ. ಇಲ್ಲಿ ನೀವು ಅಬ್ಜೆಕ್ಷನ್ ಸಲ್ಲಿಸಿದವರಿಗೆ ಮಾತ್ರ ನಿಮಗೆ ಗ್ರೇಸ್ ಅಂಕ ಕೊಡ್ತೀವಿ, ಬೇರೆಯವರಿಗೆ ಗ್ರೇಸ್ ಅಂಕ ಕೊಡ್ತೀವಿ ಅಂತ ನಿಯಮ ಕೂಡ ಎಲ್ಲೂ ಇಲ್ಲ. ಅಂಡ್ ಮೇನ್ ಥಿಂಗ್, ನೀವು ಕ್ವಶನ್ಸ್ ಅಟೆಂಡ್ ಮಾಡಿರ್ಬೇಕು. ಪ್ರಾಬಬಲಿ ನೆಗೆಟಿವ್ ಇಲ್ದರ ಕಾರಣ ನೀವು ಕ್ವಶನ್ಸ್ ಎಲ್ಲ ಕೂಡ ಎಲ್ಲರೂ ಅಟೆಂಡ್ ಮಾಡಿರ್ತಾರೆ ಅನ್ಕೋತೀರಿ. ನೀವು ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಸಾಕು, ನಿಮಗೆ ಗ್ರೇಸ್ ಇದ್ರೆ ಗ್ರೇಸ್ ಅಲಾಟ್ಮೆಂಟ್ ಆದ್ರೆ ನಿಮಗೆ ಸಿಗುತ್ತೆ. ನೀವು ಕ್ವಶನ್ ಅಟೆಂಡ್ ಮಾಡಿಲ್ಲ ಅಂದ್ರೆ ನಿಮಗೆ ಗ್ರೇಸ್ ಅಂಕ ಸಿಗೋದಿಲ್ಲ. ಮತ್ತೆ ಪೇಪರ್ 1 ಪೇಪರ್ 2 ಸಪರೇಟ್ ಕೂಡ ಇರುತ್ತೆ. ಪೇಪರ್ 1 ಗೆ ಸಪರೇಟ್, ಪೇಪರ್ 2 ಗೆ ಸಪರೇಟ್. ಎರಡರದ್ದು ನಿಮಗೆ ಯಾವ್ದ್ರಲ್ಲಿ ಕ್ವಾಲಿಫೈ ಆಗ್ತೀರಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಅದು ಇರುತ್ತೆ. ಇನ್ನ 5% ರಿಸರ್ವೇಶನ್ ಇರೋ ಕಾರಣ SC ST ಅವರಿಗೆ 55% ಎಲಿಜಿಬಿಲಿಟಿ ಮಾರ್ಕ್ಸ್ ಆಗಿರುತ್ತೆ. ಅದು ಸಂವಿಧಾನೀಯವಾಗಿರುತ್ತೆ. ಅದು ಬಿಟ್ರೆ ಗ್ರೇಸ್ ಅಂಕದಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತೀನಿ ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.